ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಅನ್ನೋದು ಶಾಲಾ ಕಾಲೇಜು ಮಕ್ಕಳಿಗೆ ಚಾಕ್ಲೇಟ್ ರೀತಿ ಕೈಗೆ ಸಿಗ್ತಾ ಇದೆ. ಡ್ರಗ್ಸ್ ಎಷ್ಟು ಅಪಾಯಕಾರಿ ಅನ್ನೋ ಪರಿವೇ ಇಲ್ಲದ ಯುವಕ ಯುವತಿಯರು ಡ್ರಗ್ಸ್ ಸೇವನೆ ಮಾಡ್ತಿದ್ದಾರೆ. ಪೊಲೀಸರಿಗೂ ಈ ಮಾಫಿಯಾವನ್ನ ನಿಯಂತ್ರಣ ಮಾಡೋದು ಬಹುದೊಡ್ಡ ಸವಾಲಾಗಿದೆ. ಹೀಗಾಗಿ ಡ್ರಗ್ಸ್ ಎಷ್ಟು ಅಪಾಯಕಾರಿ ಅನ್ನೋದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪ್ರೆಸಿಡೆನ್ಸಿ ಕಾಲೇಜ್ನ ರೋಟರಾಕ್ಟ್ ಕ್ಲಬ್ ಹಾಗೂ ಸಮೃದ್ಧಿ ಪೀಪಲ್ಸ್ ಟ್ರಸ್ಟ್ ಸಹಾರಾ ಎಂಬ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಒರಾಯನ್ ಮಾಲ್ನಲ್ಲಿ ಆಯೋಜಿಸಿತ್ತು. ಏನು ಈ ಕಾರ್ಯಕ್ರಮ ಲಾಸ್ಟ್ 5 years ಇಂದನೂ ಪ್ರೆಸಿಡೆನ್ಸಿ ಕಾಲೇಜ್ ಜೊತೆ ಸೇರ್ ಮಾಡ್ಕೊಂಡು ಬರ್ತಾ ಇದೀವಿ. ಒರಿಯನ್ ಮಾಲ್, ಪೊಲೀಸ್ ಡಿಪಾರ್ಟ್ಮೆಂಟ್, ಸಮೃದ್ಧಿ ಟ್ರಸ್ಟ್ ಮತ್ತೆ ಪ್ರೆಸಿಡೆನ್ಸಿ ರೋಟ್ರಾಕ್ಟರ್ಸ್ ಕಾಲೇಜಿಂದ ಬಂದು ಸಾಕಷ್ಟು 5 ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾವೆ. ನಮ್ಮಲ್ಲಿ ರೋಟ್ರಾಕ್ಟರ್ಸ್ ಯಾವಾಗಲೂ ಡ್ರಗ್ ಅವೇರ್ನೆಸ್ ಬಗ್ಗೆ, ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ, ಪರಿಸರದ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ರೋಟ್ರಾಕ್ಟರ್ಸು ಅವರ ಸ್ವಂತ ದುಡ್ಡಲ್ಲಿ ಮಾಡ್ಕೊಂಡು ಬರ್ತಾರೆ. ಯಾರು ಇದಕ್ಕೆ ಪೇ ಮಾಡಲ್ಲ, ಏನಿಲ್ಲ. ಅವ್ರವ್ರ ದುಡ್ಡಲ್ಲಿ ಅವ್ರ ಇಂಟ್ರೆಸ್ಟಿಂದ ಅಟ್ಲೀಸ್ಟ್ ಕಾಲೇಜ್ ಓದೋ ಸಮಯದಲ್ಲಿ ನಮ್ಮ ಜೊತೆ ರೋಟೇರಿಯನ್ಸ್ ಜೊತೆ ಪಲ್ಸ್ ಪೋಲಿಯೋ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು. ಸಾಕಷ್ಟು ವರ್ಷಗಳಿಂದ ಪಲ್ಸ್ ಪೋಲಿಯೋಗೆ ಸ್ಟೂಡೆಂಟ್ಸೇ ಬಂದು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಡ್ರಗ್ಸ್ ಅವೇರ್ನೆಸ್ ಎಲ್ಲೇ ನಾವು ಕಾರ್ಯಕ್ರಮ ಮಾಡಿದಾಗ ಒಂದ್ಸಲಿ ಪ್ರೆಸಿಡೆನ್ಸಿ ಕಾಲೇಜವ್ರು ಬರ್ತಾರೆ, ಒಂದ್ಸಲಿ ಜ್ಯೋತಿ ನಿವಾಸ್ ಬರ್ತಾರೆ, ಒಂದ್ಸಲಿ ದಯಾನಂದ್ ಸಾಗರ್ ಬರ್ತಾರೆ. ಸಾಕಷ್ಟು ಒಂದು 40ರಿಂದ 50 ಕಾಲೇಜಸ್ಸು, ಸ್ಕೂಲ್ಸ್ ಮಕ್ಕಳುಗಳೆಲ್ಲ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ ರೋಟ್ರಿ ಜೊತೆ. ಅದೇ ರೀತಿ ನಮ್ಮ ಸಮೃದ್ಧಿ ಟ್ರಸ್ಟ್ ಜೊತೆ ಅಷ್ಟೇ ಬೆಂಗಳೂರಿಂದ ಮೈಸೂರವರೆಗೂ ಡ್ರಗ್ ಅವೇರ್ನೆಸ್ದು ಸೈಕ್ಲಿಂಗ್ ಮಾಡಿದ್ವಿ ಲಾಸ್ಟ್ ಇಯರು. ತುಂಬ ಕಾಲೇಜವರು ಬಂದು ಸೇರ್ಕೊಂಡು ಮಾಡ್ತಾಯಿದ್ರು. ಯಾಕೆಂದರೆ ಒಂದು ನಮ್ಮ ಬರೀ ಪೊಲೀಸರೇ ಆಗಲಿ, ಬರೀ ಮಾಧ್ಯಮ ಮಿತ್ರರೇ ಆಗಲಿ ಇದನ್ನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಮಾಡ್ತಾಯಿದ್ರು ಪಬ್ಲಿಕ್ಕು ನಿಮ್ಗಳ ಜೊತೆ ಸೇರ್ಕೊಳ್ಳಿ, ನಮ್ಮ ಜೊತೆ ಸೇರಲ್ಲ. ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರೋದ್ರಿಂದ ಇದು ಒಂಥರ ಎಲ್ಲರಿಗೂ ಮೆಸೇಜ್ ಪಾಸ್ ಆಗಲಿ ಅಂತ ನಮ್ಮ ರೋಟ್ರಾಕ್ಟರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಪ್ರೆಸಿಡೆನ್ಸಿ ಕಾಲೇಜ್ನ ವಿದ್ಯಾರ್ಥಿಗಳು ಅನಾಕ್ಟ್ ಮಾಡುವ ಮೂಲಕ ಟ್ರಾಫಿಕ್ ರೂಲ್ಸ್ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಹೆಲ್ಮೆಟ್ ಧರಿಸೋದು ಹಾಗೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸಿಕೊಟ್ರು. ಈ ಇವತ್ತಿನ ಯುವಜನತೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೇದು. ಯಾಕೆಂದರೆ ಒಬ್ರಿಗೆ ಗೊತ್ತಾದರೆ ಅವರ ಅಟ್ಲೀಸ್ಟ್ ಅವ್ರ ಮನೆಯವರಿಗೆ ಇವರಿಗೆಲ್ಲ ಹೋಗಿ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದರೆ ಅಟ್ಲೀಸ್ಟ್ ಒಂದಷ್ಟು ಉಪಯೋಗ ಆಗುತ್ತೆ ಅಂತೇಳಿ ಕಾರ್ಯಕ್ರಮ. ವೀಲಿಂಗ್ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡ್ತೇವೆ. ನಮ್ಮ ಮೇಲಧಿಕಾರಿಗಳದ್ದು ಇನ್ಸ್ಟ್ರಕ್ಷನ್ ಇದೆ ಕ್ಲಿಯರ್ ಕಟ್. ಅದು ವೀಲಿಂಗ್ ನಾವು ಡೈಲಿ ಕೇಸ್ ಮಾಡ್ತಾ ಇದ್ದೀವಿ, ನಡೆಯಕ್ಕೆ ಬಿಡ್ತೇವೆ. ಆಮೇಲೆ ಈಗ ಇನ್ನು ಚಿಕ್ಕ ಮಕ್ಕಳು ಕೂಡ ಲೈಸೆನ್ಸ್ ಕೂಡ ಆಗಿರಲ್ಲ, ಅದ್ರ ಬಗ್ಗೆ ನಾವು ಪೇರೆಂಟ್ಸ್ ಮೇಲೆ ಕೇಸ್ ಆಗುತ್ತೆ. ಲೈಸೆನ್ಸ್ ಇಲ್ಲದೆ ಇದ್ದಂಥ ಮಕ್ಕಳು ಏನಾದರೂ ಚಿಕ್ಕ ಮಕ್ಕಳು ಅಂದರೆ 18 ವರ್ಷದ ಒಳಗಡೆ ಏನಾದ್ರು ಮಕ್ಕಳು ಡ್ರೈವಿಂಗ್ ಮಾಡಿದ್ರೆ ಅವ್ರ ಪೇರೆಂಟ್ಸ್ ಮೇಲೆ ನಾವು ಕೇಸ್ ಮಾಡ್ತೀವಿ. ಡ್ರಗ್ಸ್ ಬಗ್ಗೆ ಈಗ ಡ್ರಗ್ಸ್ ತುಂಬಾ ಈಸಿಯಾಗಿ ಸಿಗ್ತಾ ಇದೆ. ಡ್ರಗ್ಸ್ ಬಗ್ಗೆನೂ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದವ್ರು ಕೆಲಸ ಮಾಡ್ತಿದ್ದಾರೆ. ಅದು ಕ್ಲಿಯರ್, ಅದು ಈಗ ಬಂದ ಕಾರ್ಯಕ್ರಮ ಅವರು ಮಾಡ್ತಾರೆ. ಇನ್ಮೇಲಾದ್ರೂ ಜನರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು ಹಾಗೂ ಡ್ರಗ್ಸ್ ಎಷ್ಟು ಡೇಂಜರಸ್ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಪೊಲೀಸರ ಈ ವಿಶೇಷ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಹಲವು ಉಪಯುಕ್ತ ಸಂದೇಶ ನೀಡಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.